MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಊರುಗಳನ್ನೇ ಆವರಿಸಿದೆ. ಮನೆಗಳೆಲ್ಲ ಮುಳುಗಡೆಯಾಗಿವೆ. ರಸ್ತೆಗಳೇ ಮಾಯವಾಗಿದ್ದು ಸೇತುವೆಗಳು ಕೂಡ ತಲೆಬಾಗಿವೆ. ಭೀಮಾ ನದಿಯ ಪ್ರವಾಹಕ್ಕೆ 3 ಜಿಲ್ಲೆಗಳು ನಡುಗಿ ಹೋಗಿವೆ. ನೆರೆ ಏಟಿಗೆ ವಿಲವಿಲನೆ ಜನ ಒದ್ದಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಸೆಪ್ಟೆಂಬರ್ 30ರಂದು ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಮನೆಗಳು ಮುಳುಗಿವೆ, ರಸ್ತೆಗಳೇ ಮಾಯವಾಗಿವೆ. ನಿಲ್ಲಲು ಜಾಗವಿಲ್ಲ, ಹೋಗಲು ರಸ್ತೆ ಇಲ್ಲ. ಜನರೆಲ್ಲ ದಿಕ್ಕೆಟ್ಟಿದ್ದಾರೆ. ಬಾಣಂತಿಯೊಬ್ಬಳು ತನ್ನ ಕಂದನನ್ನ ಉಳಿಸಿಕೊಳ್ಳಲು ಮಾಳಿಗೆಯನ್ನ ಏರಿದ್ದಾಳೆ. ಪ್ರವಾಹದ ಹೊಡೆತಕ್ಕೆ ಕಲಬುರಗಿ, ವಿಜಯಪುರ ತತ್ತರ. ರಾತ್ರೋರಾತ್ರಿ ಜಲದಾಳಿ, ಮಗು ಜೊತೆ ಮಾಳಿಗೆ ಏರಿದ ಬಾಣಂತಿ. ಪ್ರವಾಹದ ಪ್ರತಾಪಕ್ಕೆ ಕಲಬುರಗಿ ಜನ ನಡುಗಿ ಹೋಗ್ತಿದ್ದಾರೆ. ಒಂದ್ ಕಡೆ ಭೀಮಾ ನದಿ ಬೋರ್ಗರೆಯುತ್ತಿದ್ರೆ, ಉಳಿದ ನದಿಗಳ ಒಡಲು ಕೂಡ ಉಕ್ಕಿ ಹರಿಯುತ್ತಿದೆ. ಕಾಗಿಣಾ ನದಿಯ ನೀರು ನಿನ್ನೆ ರಾತ್ರೋರಾತ್ರಿ ಸಮಖೇಡ ತಾಂಡಾಗೆಲ್ಲ ನುಗ್ಗಿತ್ತು. ರಸ್ತೆಯೂ ಮುಚ್ಚಿ ಹೋಗಿತ್ತು. ಈ ವೇಳೆ ಶೋಭಾ ಅನ್ನೋ ಬಾಣಂತಿ 2 ತಿಂಗಳ ಮಗುವನ್ನ ರಕ್ಷಿಸಿಕೊಳ್ಳಲು ಮನೆ ಮಾಳಿಗೆ ಏರಿದ್ರು. ಬೆಳಗ್ಗೆ ತನಕ ಅಲ್ಲೇ ಇದ್ರು. ಸ್ಥಳಾಂತರಕ್ಕೆ ಒತ್ತಾಯಿಸಿದ್ರು. ಎಕ್ಕಡ ಹಾದಿಲ್ಲ, ಇಲ್ಲಿ ಮ್ಯಾಲ ನಿಂತು ಒಬ್ಬರು ತೆಳಗ್ ನಿಂತು ಏರಿವ್ರಿ. ಮ್ಯಾಕ್ ಏರಿವಿ, ಇಲ್ಲೇ ಇದ್ದೀವಿ. ಏನಂತೀರಂದ್ರೆ ನಮಗೆ ಇವು ತೆಗೆದು ನಮಗೆ ಬೇರೆ ಕಡೆ ಕೊಟ್ಟು ಕೊಡ್ಬೇಕು. ಅವಾಗ ಹಳ್ಳ ಬಂದ್ರೆ ಬಿ ವರ್ಷಿಗೊಂದ್ಸಲ ಇದೇ ಅದ ರೀ. ಈಗ ನಾವು ನಿದ್ದೆ ಹತ್ತಿ ಮಕ್ಕೊಂಡಿದ್ದೆ, ಪೂರಾ ಮನೆಗೆ ಹೋಗಿದ್ರು ನಾವು ಯಾಕೆ ಕಡೆ ಹೋಗ್ಬೇಕು. ಕಾಗಿಣಾ ಅಬ್ಬರಕ್ಕೆ ಮಳಕೇಡಾದಲ್ಲಿರುವ ಉತ್ತರಾಧಿ ಮಠವು ಸಂಪೂರ್ಣ ಮುಳುಗಡೆಯಾಗಿದೆ. ಅತ್ತ ಜೇವರ್ಗಿಯ ಮಾಹೂರು ಗ್ರಾಮಕ್ಕೆ ಭೀಮಾ ನದಿ ಜಲದಿಗ್ಬಂಧನ ಬಿದ್ದಿದೆ. ನಡುಗಡ್ಡೆಯಲ್ಲಿ ಸಿಲುಕಿದ್ದ ಜನರು ಶಾಶ್ವತ ಪರಿಹಾರಕ್ಕೆ ಪಟ್ಟು ಹಿಡಿದು ಕೂತಿದ್ರು. ಕೊನೆಗೆ ಶಾಸಕ ಅಜಯ್ ಸಿಂಗ್ ದೌಡಾಯಿಸಿ ಜನರ ಮನವೊಲಿಸಿದ್ರು. ಬಳಿಕ ಬೋಟ್ಗಳ ಮೂಲಕ ಜನರನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಯಿತು. ಮಾಹೂರು ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ಭೀಮಾ ನದಿ ನೀರು ಏನಂತಾರೆ ಹರಿದು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮಾಹೂರು ಹಳೆ ಗ್ರಾಮ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಇಲ್ಲಿ ಇರ್ತಕ್ಕಂಥ 200 ಕುಟುಂಬಗಳು ಏನಿದ್ದಾರೆ ಅದರಲ್ಲಿ 130 ಕುಟುಂಬದವರಿಗೆ ನಾವು ಸ್ಥಳಾಂತರ ಮಾಡಿದ್ದೀವಿ. ಇನ್ನು 70 ಕುಟುಂಬದವರಿಗೆ ಅಲ್ಲಿ ಸ್ಥಳಾಂತರ ಮಾಡಬೇಕಾಗಿದೆ. ಭೀಮಾ ಪ್ರವಾಹಕ್ಕೆ ಚಿತ್ತಾಪುರದ ಕಡಬೂರು ಗ್ರಾಮವು ಸಂಪೂರ್ಣ ಜಲಾವೃತಗೊಂಡಿದೆ. ಶಾಶ್ವತ ಪರಿಹಾರ ನೀಡಬೇಕು, ಇಲ್ಲದಿದ್ರೆ ಜೀವ ಹೋದ್ರೂ ಗ್ರಾಮ ತೊರೆಯಲ್ಲ ಅಂತ ಜನರು ಪಟ್ಟು ಹಿಡಿದಿದ್ದಾರೆ. ಮೇಲಿಂದ ಮೇಲೆ ಈ ತರ ಆಗ್ಲಿಕ್ಕೆ ಕಲಬುರಗಿಯ ಹಾಗರಗುಂಡಗಿ ಗ್ರಾಮಕ್ಕೂ ನೀರು ನುಗ್ಗಿದ್ದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ ಗರ್ಭಿಣಿಯರ ರಕ್ಷಣೆ. ವಿಜಯಪುರ ಜನ ಕೂಡ ಪ್ರವಾಹದ ಏಟಿಗೆ ವಿಲವಿಲ ಒದ್ದಾಡ್ತಿದ್ದಾರೆ. ಅಲಮೇಲ ತಾಲೂಕಿನ ಶಂಬೇವಾಡ ಗ್ರಾಮದ ಸಂಪರ್ಕವೇ ಕಡಿತಗೊಂಡಿತ್ತು. ಬೋಟ್ ಮೂಲಕ ಗ್ರಾಮದಲ್ಲಿದ್ದ 4 ಗರ್ಭಿಣಿಯರನ್ನ ರಕ್ಷಿಸಿದ್ರು. ಇನ್ನು ನೆರೆಪೀಡಿತ ಪ್ರದೇಶಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಕುಮಸಗಿಯಲ್ಲಿ 100 ಮನೆಗಳು ಮುಳುಗಿವೆ. ಅವರನ್ನ ಸರ್ಕಾರಿ ಜಾಗಕ್ಕೆ ಸ್ಥಳಾಂತರ ಮಾಡ್ತೀವಿ ಅಂತಂದ್ರು. ಎಲ್ಲೆಲ್ಲಿ ಪ್ರವಾಹ ಇದೆ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು. ಯಾಕಂದ್ರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಇವತ್ತು ದಿವಸ ಜನರನ್ನ ಸುರಕ್ಷತೆ. ಭೀಮಾ ಪ್ರವಾಹಕ್ಕೆ ವಿಜಯಪುರ, ಕಲಬುರಗಿ ಜನ ಥರಗುಟ್ಟಿ ಹೋಗಿದ್ದಾರೆ. ಊರುಗಳೇ ಮುಳುಗಿದ್ದು ಸಾವಿರಾರು ಜನ ಸಂತ್ರಸ್ತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.